ಇವತ್ತಿನ ಇಂಧನ ತುರ್ತು ಪರಿಸ್ಥಿತಿಯನ್ನ ಎದುರಿಸುವುದಕ್ಕೆ ನಮ್ಮ ದೇಶದಲ್ಲಿ ಪರ್ಯಾಯ ಇಂಧನಗಳ ಲಭ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ಲಭ್ಯ ಇರುವಂತಹ ಆಯ್ಕೆಗಳಲ್ಲಿ ಮೊದಲನೆಯದು ವಿದ್ಯುತ್ ಚಾಲಿತ ವಾಹನಗಳು, ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವು ಇಂಧನ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಮತ್ತು ದೀರ್ಘಾವಧಿಯಲ್ಲಿ ವೆಚ್ಚವನ್ನು ಉಳಿಸೋದಕ್ಕೆ ಅತ್ಯುತ್ತಮವಾದಂತಹ ಪರ್ಯಾಯ ಆಗಿದೆ. ಮತ್ತೊಂದು ಕಡೆ ದೇಶಕ್ಕೆ ಅವಶ್ಯ ಇರುವಷ್ಟು ವಿದ್ಯುತ್ ಪೂರ್ಣವಾಗಿ ಸೋಲಾರ್ನಿಂದಲೇ ಉತ್ಪಾದಿಸುವ ಹಂತಕ್ಕೆ ಬರೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು ವೀಕ್ಷಕರೇ. ಇವಾಗಿನ ಸಿಚುವೇಶನ್ ನಾವು ನೋಡಿದ್ರೆ, ಈಗ ಏನ್ ಸಡನ್ ಕ್ರೈಸಿಸ್ ಬಂದಿದೆ, ಅಂತ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಖಂಡಿತ ಸಬ್ಸಿಡೀಸ್ ನಾವು ಇನ್ಕ್ರೀಸ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾವು ಹೆಚ್ಚಿಗೆ ಜನಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಬಳಕೆ ಮಾಡ್ಬೇಕು ಅಂತ ಆಗ್ಬೇಕಂದ್ರೆ ವೆಹಿಕಲ್ಸ್ ಇನ್ನ ಅಫೋರ್ಡಬಲ್ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ಖಂಡಿತ ಗೌರ್ಮೆಂಟ್ ಇಂತ ಇನಿಷಿಯೇಟಿವ್ಸ್ ತಗೊಳ್ಳೇಬೇಕಾಗತ್ತೆ. ಕೆಲವು ಸ್ಟೇಟ್ಸ್ ಗಳಾಗ್ಲೇ ಶುರು ಮಾಡಿದ್ದಾರೆ. ಈಗ ಡೆಲ್ಲಿಯಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಅವರು ಸ್ಟೇಟ್ ಲೆವೆಲ್ ಅಲ್ಲಿ 20,000 25,000 ಸಬ್ಸಿಡಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೇ ತರ ಪ್ರತಿಯೊಂದು ರಾಜ್ಯದಲ್ಲಿ ಸ್ವಲ್ಪ ಸಬ್ಸಿಡಿ ಸೆಂಟ್ರಲ್ ಇಂದ ಸಿಗ್ಬೇಕು, ಸ್ವಲ್ಪ ಸಬ್ಸಿಡಿ ಸ್ಟೇಟ್ ಇಂದ ಸಿಗ್ಬೇಕು. ಓವರ್ ಆಲ್ ಎಲ್ಲಾರ್ಗು ಅಫೋರ್ಡಬಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸಿಗೋ ತರ ಆದ್ರೆ ಅಡಾಪ್ಷನ್ ಜಾಸ್ತಿ ಆಗುತ್ತೆ, ಫ್ಯೂಯಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ನಮ್ಗೆ. ಸೊ ಈ ತರ ಇನಿಷಿಯೇಟಿವ್ ತಗೊಂಡ್ರೆ ಖಂಡಿತ ಹೆಲ್ಪ್ ಆಗತ್ತೆ. ಇವಾಗಿನ ಸಿಚುವೇಶನ್ ನಾವು ನೋಡಿದ್ರೆ, ಈಗ ಏನ್ ಸಡನ್ ಕ್ರೈಸಿಸ್ ಬಂದಿದೆ, ಅಂತ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಖಂಡಿತ ಸಬ್ಸಿಡೀಸ್ ನಾವು ಇನ್ಕ್ರೀಸ್ ಮಾಡ್ಲಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ಮೋಹನ್ ಅಂತ ಹೇಳಿ. ಮೋಹನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ಅಭಿಪ್ರಾಯ ಏನು? ರಾಜ್ಯ ತೆರಿಗೆನ ಕಡಿಮೆ ಮಾಡಬೇಕು ಅಥವಾ ಮಾಡಬಾರ್ದು? ಸರ್, ರಾಜ್ಯ ಸರ್ಕಾರ ಬೇರೆ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಇದೇನು ಕೇಂದ್ರ ಸರ್ಕಾರ ಅವರಾಗಿ ಏನ್ ತಯಾರು ಮಾಡಿ ಕೊಡ್ತಕ್ಕಂತ ಇಂಧನಗಳಲ್ಲ ಇದು. ಇದೆಲ್ಲ ನಮ್ಗೆ ಬರ್ತಕ್ಕಂಥದ್ದು ಎಲ್ಲ ಅರಬ್ ರಾಷ್ಟ್ರಗಳಿಂದ ಬರೋಂಥದ್ದು. ಅಷ್ಟೆಲ್ಲ ಈ ಕೇಂದ್ರ ಸರ್ಕಾರ ಅಷ್ಟು ಅಲ್ಲಿಂದ ತರಿಸಿದ್ರು ಸಹ ಕೇವಲ ಕೆಲವೇ ರೂಪಾಯಿಗಳನ್ನ ಅವರು ಟ್ಯಾಕ್ಸ್ ಮಾಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಏನು 30 ರೂಪಾಯಿವರೆಗೂ ಇವರು ಏನು ಟ್ಯಾಕ್ಸ್ ಹಾಕ್ತಾರೆ, ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಇವರು ಕನಿಷ್ಠ ಅಂದ್ರೂ 15ರಿಂದ 20 ರೂಪಾಯಿ ಇಳಿಸ್ಬೋದು. ಯಾಕೆಂದ್ರೆ ರಾಜ್ಯದ ಜನತೆಯ ಹಿತ ಕಾಯ್ತೀವಿ, ಎಲ್ಲಾ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಮತ್ತೆ ಅವರು ಯಾವುದೇ ಸಮಸ್ಯೆಗಳು ರಾಜ್ಯದ ಜನತೆಗೆ ಆಗ್ಬಾರ್ದು ಅನ್ನೋಂತ ಇವರ ಇಚ್ಛೆ ಇದ್ದಿದ್ದೇ ಆಗಿದ್ರೆ ಇಷ್ಟೊಳಗಡೆ ಅವರು ಕೇಂದ್ರ ಸರ್ಕಾರ ಏನ್ ಏರಿಕೆ ಆಯ್ತು ಅಂತ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಇವರು ಕಾಂಗ್ರೆಸ್ ಪಕ್ಷದವರು ತಕ್ಷಣ ರಿಯಾಕ್ಟ್ ಮಾಡ್ಬೇಕಾಗಿತ್ತು. 15ರಿಂದ 20 ರೂಪಾಯಿನ ನಾವು ಇಳಿಸಿದ್ದೀವಿ ಅಂತ ರಿಯಾಕ್ಟ್ ಮಾಡ್ಬೇಕಾಗಿತ್ತು. ಬಟ್ ಇವರು ಕೇವಲ ರಾಜಕಾರಣ ಮಾತಾಡೋದು ಮತ್ತೆ ಕೇಂದ್ರ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡೋದ್ರಲ್ಲಿ ಇವರು ಏನು ಅಧಿಕಾರಾವಧಿನ ಕಳೀತಾ ಇದ್ದಾರೆ ಹೊರತು ಇವರು ಇಚ್ಛಾಶಕ್ತಿ ಇಲ್ಲ. ರಾಜ್ಯದ ಜನತೆ ಹಿತ ಕಾಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಬೇರೆ ಬೇರೆ ಫೈನ್, ಥ್ಯಾಂಕ್ ಯು ಮೋಹನ್ ರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮಹಾದೇವ ಸ್ವಾಮಿ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮಹಾದೇವ ಸ್ವಾಮಿ ಅವರು ನಮಸ್ಕಾರ. ಮಹಾದೇವ ಸ್ವಾಮಿ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ಸರ್, ನಿಮ್ಮ ಆರ್ಕನ ಡೈಲಿ ನೋಡ್ತಾ ಇದ್ದೀವಿ. ನೀವು ಚಾನಲ್ ನೋಡ್ತಾ ಇದ್ದೀರಿ ಈಗ. ಚಂದ್ರು ಕೊಪ್ಪಳು, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಆಯ್ತು, ಅಭಿಪ್ರಾಯ ಏನ್ ನಿಮ್ದು? ಈಗ ರಾಜ್ಯ ಸರ್ಕಾರದವರು KST ನ ಕಡಿಮೆ ಮಾಡ್ಬೇಕಾ ಮಾಡಬಾರ್ದಾ? ಸರ್, GST ಬಗ್ಗೆ ಏನೋ ಅಭ್ಯಂತರ ಇಲ್ಲ, ಅವ್ರು ಹೆಂಗ್ ಮಾಡ್ತಾರೆ. ಫೈನ್, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ಅವರೇ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ಕೇಳಿಸ್ತಾ ಇದೆ? ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್ ಏನಿಲ್ಲ, ಇವರು ಪ್ರತಿ ಒಂದು ಪಾಯಿಂಟಿಗೂ ಕೇಂದ್ರ ಸರ್ಕಾರನ ಗುರುತಾರಲ್ಲ ಇವರು ಗೆದ್ದಿರೋದು ಕೇಂದ್ರ ಸರ್ಕಾರನ ಟೀಕೆ ಮಾಡ್ಲಿಕ್ಕೋ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೋ ಗೆದ್ದಿರೋದು ಇವರು. ನಾನ್ ಪ್ರಶ್ನೆ ಮಾಡೋದು. ಆಮೇಲೆ ಪೆಟ್ರೋಲ್ ದರ ನೀವ್ ಹೇಳಿರೋ ತನಕ ಇಷ್ಟೊಂದು ಟ್ಯಾಕ್ಸ್ ಹಾಕಿರಲ್ಲ, ಯಾಕೊಂದು 10 ರೂಪಾಯಿ ಕಮ್ಮಿ ಮಾಡಕ್ಕಾಗಲ್ವ ಇವರಿಗೆ? ನನ್ನ ಅನಿಸಿಕೆ ಪ್ರಕಾರ 10 ರೂಪಾಯಿ ಕಮ್ಮಿ ಮಾಡಿದ್ರೆ ಜನರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ರಾಜ್ಯದ ಅಂತ ಅನಿಸಿಕೆ. ಇವ್ರು ಆದ್ರೆ ಕಾಂಗ್ರೆಸ್ ಅವರು ಅವ್ರಿಗೆ ಬೇಕಾಗಿರೋ ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ನನ್ನ ಅನಿಸಿಕೆ ಅಷ್ಟೇ. ಮತ್ತು ಪ್ರತಿಯೊಂದು ವಿಚಾರಕ್ಕೂ ಕೇಂದ್ರ ಸರ್ಕಾರವನ್ನ ಮಾಡಬಾರ್ದು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಪದ್ಮಾವತಿ ಅಂತ ಮೈಸೂರಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಎಸ್ ಮೇಡಮ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಪದ್ಮಾವತಿ ಮೇಡಮ್ ಮಾತಾಡಿ. ಫೈನ್.
ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇದೆ. ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ ನಾವು, ಯಾವ ರೀತಿ ಜನ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿ. ಕೇಂದ್ರ ಸರ್ಕಾರದ ಹತ್ರ ಯಾಕೆ ಬೊಟ್ಟು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಇಂಧನ ತುರ್ತು ಪರಿಸ್ಥಿತಿಯನ್ನ ಎದುರಿಸುವುದಕ್ಕೆ ನಮ್ಮ ದೇಶದಲ್ಲಿ ಪರ್ಯಾಯ ಇಂಧನಗಳ ಲಭ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಮೂಡಿದೆ. ಸದ್ಯ ಲಭ್ಯ ಇರುವಂತಹ ಆಯ್ಕೆಗಳಲ್ಲಿ ಮೊದಲನೇದು ವಿದ್ಯುತ್ ಚಾಲಿತ ವಾಹನಗಳು, ಎಲೆಕ್ಟ್ರಿಕ್ ವೆಹಿಕಲ್ಸ್. ಇವು ಇಂಧನ ಮಾಲಿನ್ಯವನ್ನ ತಡೆಗಟ್ಟೋದಕ್ಕೆ ಮತ್ತು ದೀರ್ಘಾವಧಿಯಲ್ಲಿ ವೆಚ್ಚವನ್ನು ಉಳಿಸೋದಕ್ಕೆ ಅತ್ಯುತ್ತಮವಾದಂತಹ ಪರ್ಯಾಯ ಆಗಿದೆ. ಮತ್ತೊಂದು ಕಡೆ ದೇಶಕ್ಕೆ ಅವಶ್ಯ ಇರುವಷ್ಟು ವಿದ್ಯುತ್ ಪೂರ್ಣವಾಗಿ ಸೋಲಾರ್ನಿಂದಲೇ ಉತ್ಪಾದಿಸುವ ಹಂತಕ್ಕೆ ಬರೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಬೇಕು ವೀಕ್ಷಕರೇ. ಇವಾಗಿನ ಸಿಚುವೇಶನ್ ನಾವು ನೋಡಿದ್ರೆ, ಈಗ ಏನ್ ಸಡನ್ ಕ್ರೈಸಿಸ್ ಬಂದಿದೆ, ಅಂತ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಖಂಡಿತ ಸಬ್ಸಿಡೀಸ್ ನಾವು ಇನ್ಕ್ರೀಸ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಾವು ಹೆಚ್ಚಿಗೆ ಜನಗಳು ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಬಳಕೆ ಮಾಡ್ಬೇಕು ಅಂತ ಆಗ್ಬೇಕಂದ್ರೆ ವೆಹಿಕಲ್ಸ್ ಇನ್ನ ಅಫೋರ್ಡಬಲ್ ಆಗ್ಬೇಕಾಗತ್ತೆ. ಸೊ ಅದಕ್ಕೆ ಖಂಡಿತ ಗೌರ್ಮೆಂಟ್ ಇಂಥ ಇನಿಷಿಯೇಟಿವ್ಸ್ ತಗೊಳ್ಳೇಬೇಕಾಗತ್ತೆ. ಕೆಲವು ಸ್ಟೇಟ್ಸ್ ಗಳಾಗ್ಲೇ ಶುರು ಮಾಡಿದ್ದಾರೆ. ಈಗ ಡೆಲ್ಲಿಯಲ್ಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಅವರು ಸ್ಟೇಟ್ ಲೆವೆಲ್ ಅಲ್ಲಿ 20,000 25,000 ಸಬ್ಸಿಡಿ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೇ ತರ ಪ್ರತಿಯೊಂದು ರಾಜ್ಯದಲ್ಲಿ ಸ್ವಲ್ಪ ಸಬ್ಸಿಡಿ ಸೆಂಟ್ರಲ್ ಇಂದ ಸಿಗ್ಬೇಕು, ಸ್ವಲ್ಪ ಸಬ್ಸಿಡಿ ಸ್ಟೇಟ್ ಇಂದ ಸಿಗ್ಬೇಕು. ಓವರ್ ಆಲ್ ಎಲ್ಲಾರ್ಗು ಅಫೋರ್ಡಬಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಸಿಗೋ ತರ ಆದ್ರೆ ಅಡಾಪ್ಷನ್ ಜಾಸ್ತಿ ಆಗುತ್ತೆ, ಫ್ಯೂಯಲ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ನಮ್ಗೆ. ಸೊ ಈ ತರ ಇನಿಷಿಯೇಟಿವ್ ತಗೊಂಡ್ರೆ ಖಂಡಿತ ಹೆಲ್ಪ್ ಆಗತ್ತೆ. ಇವಾಗಿನ ಸಿಚುವೇಶನ್ ನಾವು ನೋಡಿದ್ರೆ, ಈಗ ಏನ್ ಸಡನ್ ಕ್ರೈಸಿಸ್ ಬಂದಿದೆ, ಅಂತ ಸಿಚುವೇಶನ್ ಅಲ್ಲಿ ನೋಡಿದ್ರೆ ಖಂಡಿತ ಸಬ್ಸಿಡೀಸ್ ನಾವು ಇನ್ಕ್ರೀಸ್ ಮಾಡ್ಲಿ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ಮೋಹನ್ ಅಂತ ಹೇಳಿ. ಮೋಹನ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಎಸ್ ಸರ್, ನಿಮ್ಮ ಅಭಿಪ್ರಾಯ ಏನು? ರಾಜ್ಯ ತೆರಿಗೆನ ಕಡಿಮೆ ಮಾಡಬೇಕು ಅಥವಾ ಮಾಡಬಾರ್ದು? ಸರ್, ರಾಜ್ಯ ಸರ್ಕಾರ ಬೇರೆ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಇದೇನು ಕೇಂದ್ರ ಸರ್ಕಾರ ಅವರಾಗಿ ಏನ್ ತಯಾರು ಮಾಡಿ ಕೊಡ್ತಕ್ಕಂತ ಇಂಧನಗಳಲ್ಲ ಇದು. ಇದೆಲ್ಲ ನಮ್ಗೆ ಬರ್ತಕ್ಕಂಥದ್ದು ಎಲ್ಲ ಅರಬ್ ರಾಷ್ಟ್ರಗಳಿಂದ ಬರೋಂಥದ್ದು. ಅಷ್ಟೆಲ್ಲ ಈ ಕೇಂದ್ರ ಸರ್ಕಾರ ಅಷ್ಟು ಅಲ್ಲಿಂದ ತರಿಸಿದ್ರು ಸಹ ಕೇವಲ ಕೆಲವೇ ರೂಪಾಯಿಗಳನ್ನ ಅವರು ಟ್ಯಾಕ್ಸ್ ಮಾಡ್ತಾರೆ. ಆದ್ರೆ ರಾಜ್ಯ ಸರ್ಕಾರ ಏನು 30 ರೂಪಾಯಿವರೆಗೂ ಇವರು ಏನು ಟ್ಯಾಕ್ಸ್ ಹಾಕ್ತಾರೆ, ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಇವರು ಕನಿಷ್ಠ ಅಂದ್ರೂ 15ರಿಂದ 20 ರೂಪಾಯಿ ಇಳಿಸ್ಬೋದು. ಯಾಕೆಂದ್ರೆ ರಾಜ್ಯದ ಜನತೆಯ ಹಿತ ಕಾಯ್ತೀವಿ, ಎಲ್ಲಾ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಮತ್ತೆ ಅವರು ಯಾವುದೇ ಸಮಸ್ಯೆಗಳು ರಾಜ್ಯದ ಜನತೆಗೆ ಆಗ್ಬಾರ್ದು ಅನ್ನೋಂತ ಇವರ ಇಚ್ಛೆ ಇದ್ದಿದ್ದೇ ಆಗಿದ್ರೆ ಇಷ್ಟೊಳಗಡೆ ಅವರು ಕೇಂದ್ರ ಸರ್ಕಾರ ಏನ್ ಏರಿಕೆ ಆಯ್ತು ಅಂತ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಇವರು ಕಾಂಗ್ರೆಸ್ ಪಕ್ಷದವರು ತಕ್ಷಣ ರಿಯಾಕ್ಟ್ ಮಾಡ್ಬೇಕಾಗಿತ್ತು. 15ರಿಂದ 20 ರೂಪಾಯಿನ ನಾವು ಇಳಿಸಿದ್ದೀವಿ ಅಂತ ರಿಯಾಕ್ಟ್ ಮಾಡ್ಬೇಕಾಗಿತ್ತು. ಬಟ್ ಇವರು ಕೇವಲ ರಾಜಕಾರಣ ಮಾತಾಡೋದು ಮತ್ತೆ ಕೇಂದ್ರ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡೋದ್ರಲ್ಲಿ ಇವರು ಏನು ಅಧಿಕಾರಾವಧಿನ ಕಳೀತಾ ಇದ್ದಾರೆ ಹೊರತು ಇವರು ಇಚ್ಛಾಶಕ್ತಿ ಇಲ್ಲ. ರಾಜ್ಯದ ಜನತೆ ಹಿತ ಕಾಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಚ್ಛಾಶಕ್ತಿ ಇಲ್ಲ. ಹಾಗಾಗಿ ಬೇರೆ ಬೇರೆ ಫೈನ್, ಥ್ಯಾಂಕ್ ಯು ಮೋಹನ್ ರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಮಹಾದೇವ ಸ್ವಾಮಿ ಅಂತ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮಹಾದೇವ ಸ್ವಾಮಿ ಅವರು ನಮಸ್ಕಾರ. ಮಹಾದೇವ ಸ್ವಾಮಿ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ. ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ನಮ್ಮ ಅಭಿಪ್ರಾಯ ಸರ್, ನಿಮ್ಮ ಆರ್ಕನ ಡೈಲಿ ನೋಡ್ತಾ ಇದ್ದೀವಿ. ನೀವು ಚಾನಲ್ ನೋಡ್ತಾ ಇದ್ದೀರಿ ಈಗ. ಚಂದ್ರು ಕೊಪ್ಪಳು, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಆಯ್ತು, ಅಭಿಪ್ರಾಯ ಏನ್ ನಿಮ್ದು? ಈಗ ರಾಜ್ಯ ಸರ್ಕಾರದವರು KST ನ ಕಡಿಮೆ ಮಾಡ್ಬೇಕಾ ಮಾಡಬಾರ್ದಾ? ಸರ್, GST ಬಗ್ಗೆ ಏನೋ ಅಭ್ಯಂತರ ಇಲ್ಲ, ಅವ್ರು ಹೆಂಗ್ ಮಾಡ್ತಾರೆ. ಫೈನ್, ಥ್ಯಾಂಕ್ ಯು ಮಹದೇವ್ ಸ್ವಾಮಿ ಅವರೇ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ತೆ, ಕೇಳಿಸ್ತಾ ಇದೆ? ಎಸ್ ಸರ್, ಮಾತಾಡಿ ಸರ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್ ಏನಿಲ್ಲ, ಇವರು ಪ್ರತಿ ಒಂದು ಪಾಯಿಂಟಿಗೂ ಕೇಂದ್ರ ಸರ್ಕಾರನ ಗುರುತಾರಲ್ಲ ಇವರು ಗೆದ್ದಿರೋದು ಕೇಂದ್ರ ಸರ್ಕಾರನ ಟೀಕೆ ಮಾಡ್ಲಿಕ್ಕೋ ರಾಜ್ಯದ ಜನರ ಹಿತಾಸಕ್ತಿ ಕಾಪಾಡ್ಲಿಕ್ಕೋ ಗೆದ್ದಿರೋದು ಇವರು. ನಾನ್ ಪ್ರಶ್ನೆ ಮಾಡೋದು. ಆಮೇಲೆ ಪೆಟ್ರೋಲ್ ದರ ನೀವ್ ಹೇಳಿರೋ ತಕ್ಕ ಇಷ್ಟೊಂದು ಟ್ಯಾಕ್ಸ್ ಹಾಕಿರಲ್ಲ, ಯಾಕೊಂದು 10 ರೂಪಾಯಿ ಕಮ್ಮಿ ಮಾಡಕ್ಕಾಗಲ್ವ ಇವರಿಗೆ?
ನನ್ನ ಅನಿಸಿಕೆ ಪ್ರಕಾರ 10 ರೂಪಾಯಿ ಕಮ್ಮಿ ಮಾಡಿದ್ರೆ ಜನರ ಹಿತಾಸಕ್ತಿಯನ್ನು ಕಾಪಾಡ್ತಾರೆ ರಾಜ್ಯದ ಅಂತ ಅನಿಸಿಕೆ. ಇವ್ರು ಆದ್ರೆ ಕಾಂಗ್ರೆಸ್ ಅವರು ಅವ್ರಿಗೆ ಬೇಕಾಗಿರೋ ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ. ಹಾ ನನ್ನ ಅನಿಸಿಕೆ ಅಷ್ಟೇ. ಮತ್ತು ಪ್ರತಿಯೊಂದು ವಿಚಾರಕ್ಕೂ ಕೇಂದ್ರ ಸರ್ಕಾರವನ್ನ ಮಾಡಬಾರ್ದು. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ. ಪದ್ಮಾವತಿ ಅಂತ ಮೈಸೂರಿಂದ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ. ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಎಸ್ ಮೇಡಮ್, ನಿಮ್ಮ ಅಭಿಪ್ರಾಯ ತಿಳಿಸಿ. ಪದ್ಮಾವತಿ ಮೇಡಮ್ ಮಾತಾಡಿ. ಫೈನ್. ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇದೆ. ರೆಸ್ಪಾನ್ಸ್ ನೋಡ್ತಾ ಇದ್ದೀವಿ ನಾವು, ಯಾವ ರೀತಿ ಜನ ಸ್ಪಂದಿಸ್ತಿದ್ದಾರೆ ಅಂತ ಹೇಳಿ. ಕೇಂದ್ರ ಸರ್ಕಾರದ ಹತ್ರ ಯಾಕೆ ಬೊಟ್ಟು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಶಿವಕುಮಾರ್ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ?